ಜನ್ಮ ಕೊಟ್ಟ ತಾಯಿಗಿಂತ ಮಾತೃಭೂಮಿನೇ ಮೇಲು. ಈ ವಾಕ್ಯನ ನಾವೆಲ್ಲರೂ ಕೇಳೇ ಇರ್ತೀವಿ. ಆದ್ರೆ ಇದರ ಅರ್ಥ ನಾವು ತಿಳ್ಕೊಂಡಿವಿ. ಇಫ್ ಎಸ್, ದೆನ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್. ಲೆಟ್ಸ್ ಸಿ. ಏಪ್ರಿಲ್ 22ರಂದು ಕಾಶ್ಮೀರದೊಳಗಿರೋ ಬೈಸರನ್ ಅನ್ನೋ ಟೂರಿಸ್ಟ್ ಡೆಸ್ಟಿನೇಷನ್ ಒಳಗೆ ಉಗ್ರರು ಬಂದು 26 ಮಂದಿನ ಕೊಂದು ಹಾಕಿದ್ರು. ಅದ್ರಾಗ 25 ಮಂದಿ ಇಂಡಿಯನ್ಸ್ ಆದ್ರೆ ಒಬ್ಬ ವ್ಯಕ್ತಿ ನೇಪಾಳಿ. ಈ ಗುಂಡಿನ ಚಕಮಕಿ ಒಳಗೆ 26 ಮಂದಿ ಪ್ರಾಣವನ್ನು ಕಳ್ಕೊಂಡ್ರೆ 17ಕ್ಕಿಂತ ಹೆಚ್ಚಿಗೆ ಮಂದಿ ಗಾಯಗೊಂಡ್ರು. ಈ ಪಹಲ್ಗಾಮ್ ಅಟ್ಯಾಕಿಗೆ ಪ್ರತಿ ಉತ್ತರವಾಗಿ ಭಾರತ ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನ ಮತ್ತು POK ಒಳಗಿರೋ 9 ಉಗ್ರ ತಾಣಗಳನ್ನು ಹೊಡೆದು ಹಾಕ್ತು. ಇದನ್ನು ರಿಟಾಲಿಯೇಟ್ ಮಾಡಲಿಕ್ಕೆ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ಸ್ ಮಾಡ್ಲಿಕ್ಕತ್ತದ. ಅದಕ್ಕೆ ತಕ್ಕ ಉತ್ತರ ಭಾರತ ಕೊಡ್ಲಿಕ್ಕತ್ತದ. ಇಂಥ ಟೈಮ್ ಒಳಗೆ ಇಂಡಿಯನ್ ಸಿವಿಲಿಯನ್ಸದ್ದು ಪರಮ ಕರ್ತವ್ಯ ಅಂದ್ರೆ ಭಾರತದ ಗೌರ್ಮೆಂಟ್ ಜೊತೆಗೆ ಮತ್ತು ಭಾರತದ ಆರ್ಮಿ ಜೊತೆಗೆ ಬೆಂಬಲವಾಗಿ ನಿಲ್ಲೋದು. ಆದ್ರೆ ನಾವು ಅದನ್ನು ಮಾಡ್ಲಿಕ್ಕತ್ತೀವಿ. ಈ ವಿಡಿಯೋ ನೋಡ್ರಿ. ಈ ವಿಡಿಯೋ ಒಳಗೆ ಹಾಡ್ಲಿಕ್ಕತ್ತವ ದಲ್ಜಿತ್ ದೋಸಾಂಜ್. ಇವ ಇಂಡಿಯನ್ ಸಿಂಗರ್. ಅವನ ಜೊತೆಗಿರೋ ಹುಡುಗಿ ಹನಿಯಾ ಅಮೀರ್, ಪಾಕಿಸ್ತಾನಿ ಆ್ಯಕ್ಟ್ರೆಸ್. ಈ ದಲ್ಜಿತಿನ ಕಾನ್ಸರ್ಟ್ ಒಳಗೆ ಈ ಹನಿಯಾ ಅಮೀರ್ ಸಡನ್ ಆಗಿ ಪ್ರತ್ಯಕ್ಷ ಆಗಿ ಆ್ಯಸ್ ಇಫ್ ದಲ್ಜಿತನ್ ಫ್ಯಾನ್ ಅನ್ನೋರ್ಗತೆ ತೋರಿಸ್ಕೊಳಿಕತ್ತಾಳ. ಇಷ್ಟೆಲ್ಲ ಮಾಡಿದ್ದು ಇಂಡಿಯನ್ ಫಿಲ್ಮ್ ಒಳಗೆ ಕೆಲಸ ಮಾಡಲಿಕ್ಕೆ. ಇವರಿಬ್ಬರದು ಜೊತೆಯಾಗಿ ಈಗೊಂದು ಪಂಜಾಬಿ ಮೂವಿನೂ ಬರ್ಲಿಕ್ಕತ್ತದ. ಇವ ಫವಾದ್ ಖಾನ್, ಪಾಕಿಸ್ತಾನಿ ಆ್ಯಕ್ಟರ್. ಇವನು ನೀವು ಭಾಳಷ್ಟು ಇಂಡಿಯನ್ ಮೂವೀಸ್ ಒಳಗೆ ನೋಡಿರ್ಬೋದು. ಇದು ಒಂದು ಇಂಡಿಯನ್ ಮೂವಿ ಸೀನ್ ಅದ. ಇಕ್ಕಿ ಮಾಹಿರಾ ಖಾನ್. ಇಕ್ಕಿನ ನೀವು ಬಾದ್ಶಾ SRK ಜೊತೆಗೆ ಒಂದು ಮೂವಿ ಒಳಗೆ ನೋಡಿರ್ಬೋದು. ನೆಕ್ಸ್ಟ್ ಮಾವ್ರಾ ಹುಸೇನ್. ಇಕ್ಕಿನೂ ಇಂಡಿಯನ್ ಸಿನಿಮಾದಿಂದನೇ ಫೇಮಸ್ ಆದಕ್ಕೆ. ಇವ್ರನ್ನೆಲ್ಲ ಯಾಕೆ ತೋರಿಸಿದೆ ಅಂದ್ರೆ ಇವರೆಲ್ಲ ಇಂಡಿಯಾದಿಂದ ಎಷ್ಟು ಹೆಸರು ಗಳಿಸಿದ್ರು ಇಂಡಿಯಾ ಮತ್ತು ಪಾಕಿಸ್ತಾನದ ಕಷ್ಟದ ಟೈಮ್ ಒಳಗೆ ಇವ್ರು ಯಾವಾಗಲೂ ಪಾಕಿಸ್ತಾನ ಕಡೆನ ನಿಲ್ತಾರೆ. ಈಗೂ ಇವರೆಲ್ಲ ಭಾರತದಿಂದ ನಾವೇನು ಹೆಸರು ಗಳಿಸೀವಿ ಅನ್ನೋದನ್ನು ನೆನಪು ಹಾರಿ ಭಾರತದ ಅಗೇನ್ಸ್ಟ್ ಟ್ವೀಟ್ ಮಾಡ್ಯಾರ. ಪಾಕಿಸ್ತಾನಕ್ಕೆ ಫುಲ್ ತಮ್ಮ ಸಪೋರ್ಟ್ ತೋರ್ಸ್ಯಾರ. ಅದ ನಮ್ಮ ಇಂಡಿಯನ್ ಸೆಲೆಬ್ರಿಟೀಸು ಇದ್ದಾರೆ ನೋಡ್ರಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಅವ್ರು ಎಷ್ಟು ಬ್ಯುಸಿ ಅಂದ್ರೆ ಭಾರತದ ಆರ್ಮಿ ಜೊತೆಗೆ ನಾವು ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳಿ ಒಂದು ಟ್ವೀಟ್ ಮಾಡ್ಲಿಕ್ಕೂ ಆಗಿಲ್ಲ ಅವರಿಗೆ. ನಮ್ಮ ಭಾರತದ ಮುತ್ತುಗಳು ಸೂಪರ್ ಸ್ಟಾರ್ಸ್ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಅಮಿತಾಬ್ ಬಚ್ಚನ್, ಐಶ್ವರ್ಯ ರಾಯ್, ಪ್ರಿಯಾಂಕಾ ಚೋಪ್ರಾ ಇವ್ರಿಗೆಲ್ಲ ಪಾಕಿಸ್ತಾನನ ಹೊಗಳಿಕ್ಕೆ ಹೇಳ್ರಿ ಬಾಯ್ ತುಂಬ ಹೊಗಳ್ತಾರ. Pakistani players are the best T20 players in the world. काफी जगह घूमी हूँ, लेकिन लंदन, न्यूयॉर्क, इस्तांबुल, प्यारिस सब फेल है लाहौर के सामने. ಭಾರತದೊಳಗಿದ್ದು ಭಾರತದೊಳಗೆ ಹೆಸರು ಮಾಡಿ ಇವರು ತಮ್ಮ ನಿಷ್ಠೆಯನ್ನು ತೋರಿಸೋದು ಪಾಕಿಸ್ತಾನಕ್ಕೆ. ಅವರೆಲ್ಲ ಭಾಳ ಬ್ಯುಸಿ ಇರ್ತಾರೆ. ಹಿಂಗೆಲ್ಲ ಆನ್ಲೈನ್ ಟ್ವೀಟ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರಂಗಿಲ್ಲ ಅನ್ಕೋಬೇಡ್ರಿ. ತಮ್ಮ ಸಿನಿಮಾ ಬರೋ ಟೈಮ್ ಒಳಗೆ ನೋಡಬೇಕು ಹೆಂಗೆ ಟ್ವೀಟ್ ಮಾಡ್ತಾರೆ, ಹೆಂಗೆ ತಮ್ಮ ಸಿನಿಮಾ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿ. ಟ್ವೀಟ್ ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂದ್ರೆ ನಮಗೇನು ಹೋಗೋದದ ಅನ್ಕೋಬೇಡ್ರಿ. ಅವ್ರ ಒನ್ ಟ್ವೀಟಿಗೂ ಭಾಳಷ್ಟು ವ್ಯಾಲ್ಯೂ ಇರ್ತದೆ. ಈ ಫೇಮಸ್ ಸೆಲಿಬ್ರಿಟೀಸು ಭಾರತವನ್ನು ಗ್ಲೋಬಲಿ ರಿಪ್ರೆಸೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ವೀಕ್ಷಕರಿಗೆ ಇಂಡಿಯಾ ಪಾಕಿಸ್ತಾನದೊಳಗೆ ಆಗ್ತಿರೋ ಘಟನೆದು ಮೇನ್ ರೀಸನ್ ಗೊತ್ತಿರೋದಿಲ್ಲ. ಅವರು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾ ನೋಡೇ ತಿಳ್ಕೊತಾರೆ. ಇಂಥ ಟೈಮ್ ಒಳಗೆ ಅವ್ರಿಗೆ ಗೊತ್ತಿರೋ ಇಂಥ ಸೆಲಿಬ್ರಿಟೀಸದ್ದು ಟ್ವೀಟ್ಗಳು ಭಾಳ ಮಹತ್ವವನ್ನು ಪಡ್ಕೋತಾವ. ಆದ್ರೆ ನಮ್ಮ ಸೆಲಿಬ್ರಿಟೀಸು ಅವ್ರ ಲೋಭಿಗಳು. ಅವ್ರು ಬರೀ ತಮ್ಮ ಲಾಭವನ್ನು ನೋಡ್ಕೋತಾರೆ. ಅವರಿಗೆ ತಮ್ಮ ದೇಶವನ್ನು ಕಟ್ಕೊಂಡು ಏನೂ ಮಾಡಬೇಕಾಗಿಲ್ಲ. ನಾವು ಪಾಕಿಸ್ತಾನದ ಅಗೇನ್ಸ್ಟ್ ಟ್ವೀಟ್ ಮಾಡಿದ್ರೆ ಎಲ್ಲಿ ಪಾಕಿಸ್ತಾನದ ವೀಕ್ಷಕರು ನಮ್ಮನ್ನು ಬಾಯ್ಕಾಟ್ ಮಾಡ್ತಾರೋ ಅಂತ ಹೇಳಿ ಹೆದರ್ಕೋತಾರೆ ಇವರು. ಈಗ ಒಂದು ಸ್ವಲ್ಪ ದಿನದ ಹಿಂದೆ ಮೆಟ್ ಗಾಲಾ ಅನ್ನೋ ಫ್ಯಾಷನ್ ಇವೆಂಟ್ ಆಗಿತ್ತು. ಆ ಇವೆಂಟ್ ಒಳಗೆ ಶಾರುಖ್ ಖಾನ್ ಹೋಗಿದ್ದ. ಆ ಇವೆಂಟ್ ಬಗ್ಗೆ ನೋಡ್ಬೇಕು, ಟ್ವೀಟ್ ಮೇಲೆ ಟ್ವೀಟ್. ಇದ ಟೈಮ್ ಒಳಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಟ್ವೀಟ್ ಮಾಡಬೇಕು, ನೋ ವೇ.
ಅವ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಏನು ಉಪಯೋಗ? ಎಲ್ಲಿ ಪಾಕಿಸ್ತಾನದವ್ರು ನನ್ನ ಮೇಲೆ ಸಿಟ್ಟಿಗೆದ್ ಬಿಡ್ತಾರೋ ಅನ್ನೋ ಹೆದರ್ಕಿ. ಇನ್ನ ಸಲ್ಮಾನ್ ಖಾನ್ ಎಲ್ಲ ಫ್ಯಾನ್ಸ್ ಎಲ್ಲ ಇವನ್ನ ತರಾಟೆಗೆ ತಗೊಂಡ್ಮೇಲೆ ಈಗ ಒಂದು ಟ್ವೀಟ್ ಮಾಡ್ಯಾನ, ಥ್ಯಾಂಕ್ ಗಾಡ್ ಕದನ ವಿರಾಮ ಆತು ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಏನಂತ ತಿಳ್ಕೊಬೇಕು. ಇನ್ನ ಕೆಲವೊಂದ್ ಜನ ಟ್ರಂಪಿಗೆ ಕದನ ವಿರಾಮ ಮಾಡಿಸಿದ್ದಕ್ಕ ಥ್ಯಾಂಕ್ಸ್ ಹೇಳಿಕತ್ತಾರ. ಯಾಕ ನಿಮ್ಗ ಇಂಡಿಯನ್ ಗೌರ್ಮೆಂಟ್ ಮತ್ತು ಇಂಡಿಯನ್ ಆರ್ಮಿ ಮೇಲೆ ಭರೋಸೆ ಇರ್ಲಿಲ್ಲ. ಚೈನಾ ಒಳಗ ಒಂದು ರೂಲ್ ಅದ, ಯುದ್ಧದ ಟೈಮ್ ಒಳಗ ಏನಾರ ಹರ್ಕತ್ ಬಿತ್ತಂದ್ರ ಎಲ್ಲಾ ಜನಾನು ಬಂದು ಯುದ್ಧ ಮಾಡ್ಬೇಕು ದೇಶದ ಸಲುವಾಗಿ. ಆದ್ರ ನಮ್ ದೇಶದೊಳಗ ಹಂಗೇನು ಇಲ್ಲ. ಯುದ್ಧನ ಇಂಡಿಯನ್ ಆರ್ಮಿನ ಮಾಡ್ತದ. ನಾವು ಬರೇ ಅವ್ರಿಗೆ ನಮ್ ಬೆಂಬಲವನ್ನ ತೋರ್ಬೇಕಷ್ಟ. ನಮ್ ಕಡೆ ಅದನ್ನೂ ಚಂದಾಗಿ ಮಾಡ್ಲಿಕ್ಕೆ ಆಗವಲ್ತು. ಈ ಪಾಕಿಸ್ತಾನಿ ಸೆಲಿಬ್ರಿಟೀಸ್ ಅಕೌಂಟ್ ಇಂಡಿಯಾ ಒಳಗ್ ಬ್ಲಾಕ್ ಮಾಡಿದ್ರ ಈ ಇಂಡಿಯನ್ಸ್ VPN ಯೂಸ್ ಮಾಡ್ಕೊಂಡು ಆ ಸೆಲಿಬ್ರಿಟೀಸ್ ಅಕೌಂಟ್ ಒಳಗ್ ಹೋಗಿ ವಿ ಮಿಸ್ ಯು ಅಂತ ಹೇಳಿ ಟ್ವೀಟ್ ಮಾಡ್ತಾರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದ್ ಸ್ವಲ್ಪರೇ ಮರ್ಯಾದೆ ಬ್ಯಾಡೇನ? ದೇಶ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವು? ಈಗ ಈ ಯುದ್ಧ ಮುಗಿಲಿ, ಈ ಸೋ ಕಾಲ್ಡ್ ಸೂಪರ್ ಸ್ಟಾರ್ಸ್ ಇದ್ರ ಮೇಲೆ ಒಂದು ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಹೇಳ್ರಿ, ಆ ಟೈಮ್ ಒಳಗ ಆ ಸಿನಿಮಾ ಪ್ರಮೋಟ್ ಮಾಡ್ಲಿಕ್ಕೆ ಇವ್ರ ಟ್ವೀಟ್ ಗಳನ್ನ ನೀವು ನೋಡ್ರಿಬೇಕಂದ್ರ ಒಂದ್ರ ಮೇಲೆ ಒಂದ್ ಟ್ವೀಟ್ ಮಾಡ್ತಾರ. ಇಂಥ ಸೆಲಿಬ್ರಿಟೀಸ್ ಭಾರತಕ್ಕೆ ಬೇಕಾ? ಇನ್ನರೇ ಸ್ವಲ್ಪ ವಿಚಾರ ಮಾಡ್ರಿ. ಅವರಿಂದ ನಾವು ಇನ್ಸ್ಪೈರ್ ಆಗುವಂತದ್ದು ಏನೂ ಇಲ್ಲ ಅವ್ರ ಕಡೆ. ಇಂಥ ಸೆಲಿಬ್ರಿಟೀಸ್ ಮೊದ್ಲೇಕ ಬಾಯ್ಕಾಟ್ ಮಾಡ್ರಿ. ಹಂಗಂತ ಹೇಳಿ ಎಲ್ಲಾ ಸೆಲಿಬ್ರಿಟೀಸು ಹಿಂಗ ಅಂತ ಹೇಳಿ ತಿಳ್ಕೊಬ್ಯಾಡ್ರಿ. ಕೆಲವೊಬ್ರು ಆಪರೇಷನ್ ಸಿಂಧೂರಿಗೆ ಸಪೋರ್ಟ್ ಮಾಡ್ಯಾರ. ರೀಸೆಂಟ್ ಆಗಿ ಅಮಿತಾಬ್ ಬಚ್ಚನ್ ಒಂದು ಪೋಸ್ಟ್ ಮಾಡ್ಯಾನ ಆಪರೇಷನ್ ಸಿಂಧೂರಿಗೆ ಸಪೋರ್ಟ್ ಆಗಿ. ಎನಿವೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗ ತಿಳಿಸೋದನ್ನ ನೆನಪಾರ್ಬೇಡ್ರಿ. ಜೈ ಹಿಂದ್. वो कलाकार है, ये दो अलग अलग सब्जेक्ट हैं. वो टेररिस्ट थे, ये कलाकार है. मुझे बता दें कि हम जिंदगी चैनल बंद करके या पाकिस्तानी एक्टर्स को इंडिया से भगा के अगर अटैक नहीं होगा तो बंद कर दीजिए. मेरी वालदा जो है वो लालपुर में पैदा हुई थी, जो कि अब इस्लामाबाद हो गया है. तो हमें तो कभी कोई फर्क मालूम नहीं पड़ा. हाँ, ये सच है कि पॉलिटिकली बहुत सारे मतभेद होते रहते हैं.